ಯಾವುದೇ ಒಂದು ಕುಟುಂಬ ಇರಬಹುದು, ಒಂದು ಸಂಘಟನೆ ಇರಬಹುದು, ಒಂದು ರಾಜ್ಯ ಇರಬಹುದು, ಅಲ್ಲಿ ಏನು ಆಂತರಿಕ ಒಳಜಗಳ ಇರುತ್ತೆ, ಆ ಒಳಜಗಳದಿಂದ ಯಾವುದೇ ಯಶಸ್ಸನ್ನ ಕಾಣಲಿಕ್ಕೆ ನಾವು ಸಾಧ್ಯ ಇಲ್ಲ. ಇಲ್ಲಿ ನಮ್ಮ ದೊಡ್ಡ ಒಂದು ಮಿಸ್ಟೇಕ್ ಏನಿದೆ, ತಪ್ಪು ಏನು ಮಾಡಿದ್ದೇವೆ ಅಂತ ಹೇಳಿ ನಾವು ಆಯ್ಕೆ ಮಾಡಬೇಕಂತಂದ್ರೆ ಒಬ್ಬ ಪ್ರಬುದ್ಧ ವ್ಯಕ್ತಿಗಳನ್ನ, ಅವರ ಸಾಮಾಜಿಕ ಹಿನ್ನೆಲೆ, ಅವನ ಗುಣಗಳನ್ನ ನೋಡಿ ಆಯ್ಕೆ ಮಾಡ್ತಕ್ಕಂತ ಆ ನಿಟ್ಟಿನಲ್ಲಿ ನಾವು ವಿಫಲರಾಗಿದ್ದೀವಿ ಅಂತ ನಾನು ಭಾವಿಸ್ತೇನೆ. ಹೇಗೆ ಅಂತ ಹೇಳಿದ್ರೆ, ಇದಕ್ಕಿಂತ ಕಳೆದಂತ ಚುನಾವಣೆಯಲ್ಲಿ ಒಬ್ರು ಬಹಳ ಒಂದು ಮುನ್ನೆಲೆ ಇದ್ದಂತ ವ್ಯಕ್ತಿನ ಬಂದು ಮನವಿ ಮಾಡಿಕೊಂಡು ನೀವು ಬಂದು ಕ್ಯಾನ್ವಾಸ್ ಮಾಡಿ ನಾವು ಮುಂದಿನ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕಂತ ಹೇಳಿ, ಆ ನಿಟ್ಟಿನಲ್ಲಿ ನಾನು ಸಹ ನಮ್ಮ ಸ್ನೇಹಿತರನ್ನ ಒಡಗೂಡ್ಕೊಂಡು ಬಂದು ಕ್ಯಾನ್ವಾಸ್ ಮಾಡಿದೆ. ಆ ವ್ಯಕ್ತಿ ಆಯ್ಕೆ ಆದ್ಮೇಲೆ ಅಧ್ಯಕ್ಷರು ಕೂಡ ಆದ್ರು. ಯಾವುದೋ ಒಂದು ಗಳಿಗೆನಲ್ಲಿ ಮಾಡಂತ ಒಂದು ಅನರ್ಥ ಕಾರ್ಯಕ್ಕೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಯಿತು. ಪುನಃ ನನ್ನ ಹುಡಿಕೊಂಡು ಬಂದ್ರು, ಅವ್ರು ಈ ತರ ಆಗ್ಬಿಟ್ಟಿದೆ, ನಮಗೆ ಸಹಾಯ ಮಾಡಿ ಅಂತ ಹೇಳಿ. ಸುಮಾರು ಒಂದು 8 ರಿಂದ 10 ಜನ ಪದಾಧಿಕಾರಿಗಳು ಬಂದಾಗ ನಾನು ಸಂಬಂಧಪಟ್ಟ ACP ಮಾತಾಡಿದೆ. ಆಯ್ತು, ಕಳಿಸ್ಕೊಡ್ತಾ ಇದೀನಿ ನೋಡಿ ಅಂತ ಹೇಳಿ ಪುನಃ ಫೋನ್ ಮಾಡಿ ಹೇಳಿದೆ, ಇವ್ರನ್ನ ಅರೆಸ್ಟ್ ಮಾಡಿ ಯಾವುದೇ ಕಾರಣಕ್ಕೆ ಬಿಡಬೇಡಿ ಅಂತ. ಸಮುದಾಯವನ್ನ ನಂಬಿ ನಾವು ಮಾಡಿದಂತಹ ಆಯ್ಕೆ ಮಾಡಿದಂತ ವ್ಯಕ್ತಿಗಳು ಸಮುದಾಯವನ್ನು ದ್ರೋಹ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ನಾವು ಶ್ರಮಿಸಬಾರ್ದು. ಹಾಗಾಗಿ ತಾವೆಲ್ಲರೂ ಮುಂದಿನ ಚುನಾವಣೆ ಬರುತ್ತೆ, ಪ್ರಬುದ್ಧರನ್ನ ಆಯ್ಕೆ ಮಾಡ್ತಕ್ಕಂತ ಚಿಂತನೆ ತಾವೆಲ್ಲರೂ ಮಾಡಬೇಕು. ಇವತ್ತೇನು ಸಮುದಾಯ ದೊಡ್ಡದಾಗಿದ್ರು ಸಹ ನಾವು ಸಂಘಟಿತರಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಆಂತರಿಕ ಒಳಜಗಳ, ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಬಹಳ ಹಸುವಿನೆಲ್ಲ ಬದುಕ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಇದನ್ನೆಲ್ಲ ಬಿಟ್ಟು ನಾವೆಲ್ಲ ಒಗ್ಗೂಡಿ ಒಂದು ಸಂಘಟಿತರಾದ ಯಶಸ್ಸನ್ನ ಕಾಣಬಹುದು. ಇವತ್ತು ಅಧ್ಯಕ್ಷರು ಹೊರಟ್ಬಿಟ್ರು, ಯಾರು ನಮ್ಮ ಕೆಂಜಾಗೌಡರು ಹೊರಟ್ಬಿಟ್ರು. ಬಹಳಷ್ಟು ಇತರೆ ಸಂಘಟನೆಗಳನ್ನ ನೀವು ನೋಡ್ಬೇಕಂದ್ರೆ ಹುಡಿಕೊಂಡೋಗಿ ಸೇವೆಯನ್ನು ಮಾಡ್ತಕ್ಕಂಥ, ಸಮುದಾಯನ ಹುಡಿಕೊಂಡೋಗಿ ಸಹಾಯ ಮಾಡ್ತಕ್ಕಂಥ ಕೆಲವೊಂದು ಕಾರ್ಯಕ್ರಮಗಳು ಹಮ್ಮಿಕೊಡ್ತಾರೆ. ನಮ್ಮಲ್ಲಿ ಹಿಂಜರಿತ ಜಾಸ್ತಿ. ಯಾಕೆ ಮುಂದಕ್ಕೆ ಬರ್ಲಿಕ್ಕೆ ಕೆಂಪೇಗೌಡರು ಕಟ್ಟಂತ ನಾಡಿನಲ್ಲಿ ಹುಟ್ಟು ಬೆಳೆದಂತ ನಾವು ಹೋರಾಟ ಮಾಡ್ಲಿಕ್ಕೆ ನಾವು ಹಿಂಜರಿತೀವಿ ಅಂತ ಹೇಳಿದ್ರೆ ನಾಚಿಕೆ ಹೇಳ್ತಾನೆ. ನಾನು ಆರ್ಗನೈಸ್ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಹೆದರ್ಕೊಳ್ತಾರೆ, ಏನಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಪೂಜ್ಯ ನಂಜಾವತ್ತಮ ಸ್ವಾಮೀಜಿಗಳು ಇವತ್ತೇನು ಬಾಲಗಂಗಾಧರನಾಥ ಸ್ವಾಮೀಜಿಗಳು ಶಿವಕ್ಯರಾದ ನಂತರ ಬಂದಂತಹ ಸಂದರ್ಭದಲ್ಲಿ ಇಡೀ ನಮ್ಮ ಸಮುದಾಯವನ್ನ ಸಂಘಟನೆ ಮಾಡಲಿಕ್ಕೆ ಎಷ್ಟು ಶ್ರಮ ಪಟ್ಟಿದೆ ಅಂತ ಹೇಳಿದ್ರೆ ನನಗೆ ಗೊತ್ತು. ನಾನು ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಅವರ ಹೋರಾಟದ ಫಲವಾಗಿ ಬಹಳ ಅದ್ಭುತವಾದಂತಹ ಸಂಘಟನೆ ಮಾಡಿದ್ರು. ಆದ್ರೆ ಅವರನ್ನೇ ಪೀಠದಿಂದ ಕೆಳಗಿಳಿಸ್ತಕ್ಕಂಥ ಹುನ್ನಾರವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಹಿರಿಯೂರಿನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದೆ. ಸುಮಾರು 2000 ಜನ ಆ ತಾಲೂಕಿನಿಂದ ಸಂಘಟನೆ ಮಾಡಿ ನಾನು ಹೋರಾಟವನ್ನ ಮಾಡಿ ಆ ಪಠವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದೆ. ನಮ್ಮ ಒಕ್ಕಲಿಗರು ಅಂತ ಹೇಳಿದ್ರೆ ಎಲ್ಲೆಲ್ಲೂ ಪ್ರಚಾರದಲ್ಲಿ ನಾವು ಎಲ್ಲಾ ಕಡೆ ಇದ್ದೇವೆ, ಆದ್ರೆ ಹೋರಾಟದ ಒಂದು ಮನೋಭಾವನೆ ನಾವು ಇನ್ನೂ ಬೆಳೆಸ್ಕೊಂಡಿಲ್ಲ. ಅದು ಒಂದು ದುರ್ದೈವಾಗಿ ನಮ್ಮ ಸಮಾಜದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಹೆಚ್ಚು ಆರ್ಗನೈಸ್ ಮಾಡ್ಕೊಳ್ಬೇಕು, ಸಂಘಟಿತರಾಗಿ ನಮ್ಮ ಸಮಾಜವನ್ನ ರಕ್ಷಣೆ ಮಾಡ್ತಕ್ಕಂಥ, ಉಳಿಸ್ಕೊಳ್ತಕ್ಕಂಥ, ಬೆಳೆಸ್ತಕ್ಕಂಥ ಮನೋಭಾವನೆಯನ್ನ ನಾವು ಅಳವಡಿಸ್ಕೊಳ್ಳೋಣ. ಇವತ್ತು ಸಹ ತಾವೆಲ್ಲರೂ ಬಂದಿದ್ರಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಕೈ ಜೋಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಇನ್ನೂ ಸಂಘಟನೆ ಮಾಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರೋದು ಆಗೋದು ಬೇಡ. ಇವತ್ತೇನು ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀಗಳು ಬಂದು ಆಶೀರ್ವಚನ ಮಾಡಿದ್ದಾರೆ. ಅವರ ಆಶೀರ್ವಾದ ಸದಾ ನಮಗೆ ಸಿಗಬೇಕು. ಅದೇ ರೀತಿ ನಮ್ಮ ನಿಶ್ಚಲಾನಂದ ಮಹಾಸ್ವಾಮಿಗಳು ಈಗ ನೂತನವಾಗಿ ಪೀಠಾಧ್ಯಕ್ಷರಾಗಿದ್ದಾರೆ. ಅವರಿಗೆ ಸದಾ ನಮ್ಮ ಸಹಕಾರ ಇರುತ್ತೆ. ಅವರ ಯಶಸ್ಸಿನ ಹಾದಿಯನ್ನ ಕಾಣ್ತಾರೆ. ಅವರ ಆಶೀರ್ವಾದ ಸದಾ ನಮಗೆ ಸಿಗುತ್ತೆ ಅಂತ ನಾನು ಭಾವಿಸ್ತಾ, ಇವತ್ತು ಡಾಕ್ಟರ್ ಮಲ್ಲೇಶ್ ಗುರುಗಿರವರು ಸಹ ಆ ಕ್ಷೇತ್ರವನ್ನು ಬಹಳ ಎತ್ತರ ಮಟ್ಟಕ್ಕೆ ಬೆಳೆಸಿ ಎಲ್ಲೋ ಒಂದು ಕಡೆ ಸಮಾಜದ ಒಂದು ಮಠ ಅಂತ ಗುರುತಿಸಿಕೊಳ್ಳಿಕ್ಕೆ ಸಹಕಾರಿಯಾಗಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತು ಪೂಜ್ಯರಿಗೆ ತುಂಬ ಧನ್ಯವಾದಗಳನ್ನು